ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಕಾನಮಿಯಲ್ಲಿ ನಾವು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ನ ಬಗ್ಗೆ ನೋಡ್ಲಿಕ್ಕೆ ಹೊರಟಿದ್ದೇವೆ. ಇನ್ಫ್ಲೇಷನ್. ಇನ್ಫ್ಲೇಷನ್ ಅಂದ ತಕ್ಷಣ ನಮಗೇನು ಅನಿಸುತ್ತೆ? ಹಣ, ಪ್ರೈಸ್ ಜಾಸ್ತಿ ಆಗಿರೋದು. ವಾಟ್ ಪೀಪಲ್ ಯೂಶ್ವಲಿ ಥಿಂಕ್ ಇಸ್ ಇನ್ಫ್ಲೇಷನ್ ಮೀನ್ಸ್ ಪ್ರೈಸಸ್ ಆರ್ ಹೈ. ಹೌದು, ಪ್ರೈಸ್ ಹೈ ಆಗಿರೋದು ಹೌದು, ಆದರೆ ದಿಸ್ ಈಸ್ ಇನ್ಕಂಪ್ಲೀಟ್. ಕರೆಕ್ಟ್ ಐಡಿಯಾ ಏನಂತಂದರೆ, ಇನ್ಫ್ಲೇಷನ್ is a sustained rise in the general price level of goods and services over time. ಕೇವಲ ಪ್ರೈಸ್ ರೈಸ್ ಜಾಸ್ತಿ ಆಗಿಬಿಟ್ರೆ ಇನ್ಫ್ಲೇಷನ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಂಪಾರ್ಟೆಂಟ್ ಆಗಿ ನಾವು ನೋಡಬೇಕಾಗಿರೋದು ಸಸ್ಟೇನ್ಡ್. ಕೀವರ್ಡ್ ನೋಡಿ, ಸಸ್ಟೇನ್ಡ್ ಅಂತಂದರೆ ನಾಟ್ ಓನ್ಲಿ ಫಾರ್ ಒನ್ ಟೈಮ್. ಒಂದು ಸಾರಿ ಪ್ರೈಸ್ ರೈಸ್ ಆಯಿತು ಅಲ್ಲ, ಇನ್ಫ್ಲೇಷನ್ ಅಲ್ಲ. ಇನ್ ದಿ ಜನರಲ್ ಪ್ರೈಸ್ ಲೆವೆಲ್, ಜನರಲ್ ಮೀನ್ಸ್ ಕೇವಲ 1-2 ವಸ್ತುಗಳ ಪ್ರೈಸ್ ಜಾಸ್ತಿ ಆಯಿತು ಅಂತಂದ್ರೂ ಇನ್ಫ್ಲೇಷನ್ ಅಲ್ಲ. ಜನರಲ್ ಮೀನ್ಸ್ ನಾಟ್ 1 or 2 ಟೈಮ್ಸ್ ಆರ್ 1 or 2 ಐಟಮ್ಸ್. ಆ್ಯಂಡ್ ಓವರ್ ಟೈಮ್ ಅಂದರೆ ಒಂದೇ ದಿನಕ್ಕಾಗೋದು ಅಲ್ಲ. ಏನು ಓವರ್ ಆಲ್ ಆಗಿ ಏನು ನೋಡ್ತಾ ಇದ್ವಿ? ಸಸ್ಟೇನ್ಡ್ ರೈಸ್ ಆಗೋದು ಜನರಲ್ ಪ್ರೈಸ್ ಲೆವೆಲಲ್ಲಿ ಒಟ್ಟಾರೆಯಾಗಿ ಓವರ್ ಟೈಮ್, ಕಾಲಕ್ಕೆ ತಕ್ಕ ಹಾಗೆ ಕಾಲಕ್ರಮೇಣ ರೈಸ್ ಆಗೋದನ್ನು ನೋಡ್ಬೋದು. ಉದಾಹರಣೆ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಟುಡೇ ನೋಡಿ, ರೈಸ್ ಇರೋದು 40. ಎಕ್ಸಾಂಪಲ್ ಇದು, 1 kgಗೆ 40 ರೂಪೀಸ್ ಇದೆ. ಮಿಲ್ಕು 1 ಲೀಟರ್ಗೆ 50 ರೂಪೀಸ್ ಇದೆ, ಎಕ್ಸಾಂಪಲ್ಲು. ಬಸ್ ಟಿಕೆಟು 10 ರೂಪಾಯಿ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಇಯರು ರೈಸ್ ಇರೋದು 48 ಆಯಿತು, ಮಿಲ್ಕು 60 ರೂಪೀಸ್ ಆಯಿತು, ಬಸ್ ಟಿಕೆಟು 15 ರೂಪೀಸ್ ಆಯಿತು. ಸೊ ಆಲ್ಮೋಸ್ಟ್ ಎವ್ರಿಥಿಂಗ್ ಬಿಕೇಮ್ ಕಾಸ್ಟ್ಲಿಯರ್. ರೈಸು, ಮಿಲ್ಕು, ಬಸ್ ಟಿಕೆಟು ಎಲ್ಲದರ ಪ್ರೈಸಲ್ಲೂ ರೈಸ್ ಆಗಿದೆ. ಪರ್ಚೇಸಿಂಗ್ ಪವರ್ ಆಫ್ ಮನಿ ಫೆಲ್. ಇದು ಇಂಪಾರ್ಟೆಂಟ್. ಪರ್ಚೇಸಿಂಗ್ ಪವರ್ ಆಫ್ ಮನಿ ಫೆಲ್ ಅಂತಂದರೆ ಏನು? ಹಾಗಾದರೆ ನಿಮ್ಮ ಹತ್ರ 40 ರೂಪಾಯಿ ಇತ್ತು ಹಿಂದಿನ ವರ್ಷ, ಆವಾಗ 1 kg ರೈಸ್ ತೊಗೊಬರ್ತಾ ಇದ್ರಿ. ಅದಕ್ಕೆ ರೈಸ್ ಆವಾಗ 40 ರೂಪೀಸ್ ಪರ್ kg ಇತ್ತು. ಇದೇ 40 ರೂಪಾಯಿ ಈಗ ಇದೆ ನಿಮ್ಮ ಹತ್ರ. ಅಷ್ಟೇ 40 ರೂಪಾಯಿ ಇಟ್ಕೊಂಡ್ರೆ ಈಗ 1 kg ರೈಸ್ ಬರುತ್ತಾ? ಬರಲ್ಲ. ಯಾಕಂದರೆ 48 ರೂಪಾಯಿ ಆಗಿದೆ ರೈಸಿಗೆ. ಪರ್ಚೇಸಿಂಗ್ ಪವರ್ ಮನಿದು ಕಡಿಮೆ ಆಗಿಬಿಟ್ಟಿದೆ. ಸೊ ದಟ್ ಫಾಲ್ ಇನ್ ಪರ್ಚೇಸಿಂಗ್ ಪವರ್ ಇಸ್ ಕಾಲ್ಡ್ ಇನ್ಫ್ಲೇಷನ್. ಇರುವಂತಹ ಹಣದಲ್ಲೇ ಹಿಂದಿನ ವರ್ಷನೂ 100 ರೂಪಾಯಿ ಇದೆ, ಈ ವರ್ಷನೂ 100 ರೂಪಾಯಿ ಇದೆ. ಆದರೆ ಹಿಂದಿನ ವರ್ಷ ಎಷ್ಟು ಪರ್ಚೇಸ್ ಮಾಡ್ತಾ ಇದ್ರೋ ಅಷ್ಟನ್ನು ಈಗ ಪರ್ಚೇಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ಮನಿಯ ಪರ್ಚೇಸಿಂಗ್ ಪವರ್ ಈಗ ಬಿದ್ದು ಹೋಗಿದೆ, ಕಡಿಮೆ ಆಗಿದೆ. ಸೊ ದಟ್ ಫಾಲ್ ಇನ್ ಪರ್ಚೇಸಿಂಗ್ ಪವರ್ ಇಸ್ ನೋನ್ ಆ್ಯಸ್ ಇನ್ಫ್ಲೇಷನ್. ಸೊ ಇನ್ಫ್ಲೇಷನ್ ಇಸ್ ನಾಟ್ ಓನ್ಲಿ ರೈಸ್ ಇನ್ ಪ್ರೈಸಸ್, ಇಟ್ ಇಸ್ ಫಾಲ್ ಇನ್ ವ್ಯಾಲ್ಯೂ ಆಫ್ ಮನಿ. ಈ ಸ್ಟೇಟ್ಮೆಂಟನ್ನು ಇನ್ನೊಂದು ಸಾರಿ ಕರೆಕ್ಟಾಗಿ ನೀವು ನೋಡಿಕೊಳ್ಳೇಬೇಕು. ಇನ್ಫ್ಲೇಷನ್ ಇಸ್ ನಾಟ್ ಓನ್ಲಿ ರೈಸ್ ಇನ್ ಪ್ರೈಸಸ್, ಇಟ್ ಈಸ್ ಫಾಲ್ ಇನ್ ವ್ಯಾಲ್ಯೂ ಆಫ್ ಮನಿ. ಗೊತ್ತಿರಲಿ ಇದು. ಪ್ರೈಸಲ್ಲಿ ರೈಸ್ ಆದರೆ ಇನ್ಫ್ಲೇಷನ್ ಅಂತ ಕರೆಯೋದಿಲ್ಲ ನಾವು. ಫಾಲ್ ಇನ್ ವ್ಯಾಲ್ಯೂ ಆಫ್ ಮನಿ, ಮನಿ ವ್ಯಾಲ್ಯೂಯಲ್ಲಿ ಕುಸಿತವನ್ನು ಕಾಣ್ತಿರಬೇಕು. ಈಗ ಈ ಥರ ಕೆಲವು ಟೈಪ್ಸ್ಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು ರೇಟ್ ವೈಸ್. ಯಾವ ಒಂದು ದರದಲ್ಲಿ ಇನ್ಫ್ಲೇಷನ್ ಆಗ್ತಾ ಇದೆ? ಬೇಸ್ಡ್ ಆನ್ ಸ್ಪೀಡ್ ಆಫ್ ಪ್ರೈಸ್ ರೈಸ್. ಯಾವ ವೇಗದಲ್ಲಿ ಪ್ರೈಸ್ ರೈಸ್ ಆಗ್ತಾ ಇದೆ ಅದರ ಆಧಾರದ ಮೇಲೆ ಕೆಲವೊಂದು ಟೈಪ್ಸ್ ಇದೆ ಇನ್ಫ್ಲೇಷನ್ದು. ಮೊದಲನೇದು ಕ್ರೀಪಿಂಗ್ ಇನ್ಫ್ಲೇಷನ್. ಬ್ರ್ಯಾಕೆಟ್ನಲ್ಲಿ ಕೊಟ್ಟಿದ್ದೇನೆ ನೋಡಿ, ಸ್ಲೋ ಆ್ಯಂಡ್ ಮ್ಯಾನೇಜಬಲ್. ಇದರ ಶಾರ್ಟ್ ನೋಟ್ಸ್ ಲಾಸ್ಟಲ್ಲಿ ಎಂಡಲ್ಲಿ ಕೊಟ್ಟಿರ್ತಾನೆ. ಟೆಲಿಗ್ರಾಮ್ನಲ್ಲಿ PDF ಇರುತ್ತೆ, ಅದರಿಂದ ನೋಡಿ ಬರ್ಕೋಬಹುದು. ಮೊದಲನೇ ಟೈಪು ಕ್ರೀಪಿಂಗ್ ಇನ್ಫ್ಲೇಷನ್. ಕ್ರೀಪಿಂಗ್ ಅಂತಂದರೆ ಪ್ರೈಸ್ ರೈಸ್ ಅರೌಂಡ್ 2 to 3% ಪರ್ ಇಯರ್. ಉದಾಹರಣೆಗೆ ಹಿಂದಿನ ವರ್ಷ 100 ರೂಪಾಯಿ ಇರೋದು, 100 ರೂಪಾಯಿಗೆ ಒಂದು ವಸ್ತು ಸಿಗ್ತಾ ಇತ್ತು ಅಂತಂದರೆ ಆ ವಸ್ತುವಿನ ಬೆಲೆ ಅಷ್ಟೇ. ಉದಾಹರಣೆಗೆ 1 kg ರೈಸ್ ಅಂತಲೇ ಇಟ್ಕೊಳ್ಳಿ. 1 kg ರೈಸ್ ಹಿಂದಿನ ವರ್ಷ 100 ರೂಪಾಯಿ ಇತ್ತು, ಈಗ 1 kg ರೈಸಿಗೆ 103 ರೂಪಾಯಿ ಆಗಿದೆ. 2 to 3% ಸ್ಮಾಲ್ ವ್ಯಾಲ್ಯೂ ಚೇಂಜ್ ಆಗಿರೋದು ನಾರ್ಮಲ್ ಆಗಿರುತ್ತೆ. ಮತ್ತು ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಲ್ವಾ? ಹಿಂದಿನ ವರ್ಷ ಇದ್ದಷ್ಟೇ ಪ್ರೈಸ್ ಈ ವರ್ಷ ಇರೋದಿಲ್ಲ, ಎಲ್ಲ ವಸ್ತುಗಳಿಗೂ ಚೇಂಜ್ ಆಗ್ತಾ ಇರುತ್ತೆ, ನಾರ್ಮಲ್ ಇದು. ಸೊ ಇಟ್ಸ್ ಅಕ್ಸೆಪ್ಟೇಬಲ್ ಬಿಕಾಸ್ ಇಟ್ ಎನ್ಕರೇಜಸ್ ಸ್ಪೆಂಡಿಂಗ್, ಎನ್ಕರೇಜಸ್ ಇನ್ವೆಸ್ಟ್ಮೆಂಟ್, ಸಿಗ್ನಲ್ಸ್ ಗ್ರೋವಿಂಗ್ ಎಕಾನಮಿ. ಇಷ್ಟಾದರೂ ಇನ್ಫ್ಲೇಷನ್ ಆಗ್ತಾ ಇದೆ ಅಂತಂದರೆ ಹೌದು, ಸ್ಪೆಂಡಿಂಗ್ ಮತ್ತು ಇನ್ವೆಸ್ಟ್ಮೆಂಟು ಇದೆಲ್ಲ ನಾವು ನೋಡ್ತಾ ಹೋಗ್ಬೋದು, ಎಕಾನಮಿ ಗ್ರೋ ಆಗ್ತಾ ಹೋಗುತ್ತೆ. ಸೊ ಮೋಸ್ಟ್ ಡೆವಲಪ್ಡ್ ಎಕಾನಮೀಸ್ ಏಮ್ ಫಾರ್ ದಿಸ್. ಈಗಾಗಲೇ ಅಭಿವೃದ್ಧಿ ಹೊಂದಿರತಕ್ಕಂತಹ ದೇಶಗಳು, ಆರ್ಥಿಕ ವ್ಯವಸ್ಥೆಗಳು ಇದನ್ನು ಏಮ್ ಆಗಿ ಇಟ್ಕೊಳ್ಳುತ್ತೆ. ಕ್ರೀಪಿಂಗ್ ಇನ್ಫ್ಲೇಷನ್ ಸ್ಲೋ ಮತ್ತು ಮ್ಯಾನೇಜ್ ಮಾಡಲಿಕ್ಕೆ ಆಗುವಂಥದ್ದು ಕ್ರೀಪಿಂಗ್ ಅದು. ಎರಡನೇದು ವಾಕಿಂಗ್ ಆರ್ ಟ್ರಾಟಿಂಗ್ ಇನ್ಫ್ಲೇಷನ್ ಅಂತ. ಅಂದರೆ ಮಾಡ್ರೇಟ್ ಹೌದು, ಬಟ್ ನೋಟಿಸಬಲ್. ಅಂತಂದರೆ ಮೇಲೆಷ್ಟಿತ್ತು, ಕ್ರೀಪಿಂಗ್ನಲ್ಲಿ ಎಷ್ಟು ಪರ್ಸೆಂಟೇಜು? 2 to 3%.
ಇಲ್ಲಿ ಹಾಗಲ್ಲ. ಇನ್ಫ್ಲೇಷನ್ ರೇಟು ಅರೌಂಡ್ 5-10% ಪರ್ ಇಯರ್ ಇರುತ್ತೆ, 5-10% ಇರುತ್ತೆ. ಎಫೆಕ್ಟ್ ಹೇಗಿರುತ್ತೆ? ಪೀಪಲ್ ಸ್ಟಾರ್ಟ್ ಫೀಲಿಂಗ್ ಪಿಂಚ್, ಸೇವಿಂಗ್ ವ್ಯಾಲ್ಯೂ ಇರೋಡ್ಸ್, ವೇಜ್ ಡಿಮ್ಯಾಂಡ್ಸ್ ರೈಸ್. ಸ್ಟಿಲ್ ಕಂಟ್ರೋಲೆಬಲ್ ಬಟ್ ವಾರ್ನಿಂಗ್ ಸ್ಟೇಜ್. ಮೇಲ್ಗಡೆ ಈಸಿಯಾಗಿ ಕಂಟ್ರೋಲ್ ಮಾಡಬಹುದಿತ್ತು, ಇಲ್ಲೂ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಆದರೆ ನೀವು ಆಲ್ರೆಡಿ ಒಂದು ಬೌಂಡ್ರಿಗೆ ಬಂದಿದ್ದೀರಾ. ಸೇವಿಂಗ್ ವ್ಯಾಲ್ಯೂ ನೆಕ್ಸ್ಟ್ ಇದೆ, ಇಷ್ಟೇ ನಾವು ಸೇವಿಂಗ್ ಮಾಡ್ತಾ ಇದ್ದರೆ ಮುಂದಿನ ವರ್ಷ ಸಾಕಾಗೋದಿಲ್ಲ ಅನ್ನೋ ವಾರ್ನಿಂಗ್ ಸಿಗ್ತಾ ಹೋಗುತ್ತೆ ನಮಗೆ. ಅಂದರೆ 5-10% ಇನ್ಫ್ಲೇಷನ್ ಆ ಲೆವೆಲಿಗೆ ಹೋಗುತ್ತೆ. ಮಾಡ್ರೇಟ್ ಆಗಿರುತ್ತೆ, ಆದರೆ ಎಚ್ಚೆತ್ತುಕೊಳ್ಳುವಂಥ ಸಮಯ ಅಂತ ಹೇಳ್ಬೋದು. ವಾಕಿಂಗ್ ಟ್ರಾಟಿಂಗ್ ಇನ್ಫ್ಲೇಷನ್ ಅಂತ ಕರಿತೇವೆ. ಮೂರನೇದು ಗ್ಯಾಲೋಪಿಂಗ್ ಇನ್ಫ್ಲೇಷನ್. ಫಾಸ್ಟ್ ಆಗಿರುತ್ತೆ, ಡೇಂಜರಸ್ ಸಹ ಹೌದು. ಇದು ಡಬಲ್ ಡಿಜಿಟ್ ಇನ್ಫ್ಲೇಷನ್ ಅಂತ ಸಹ ಹೇಳ್ತಾರೆ. ಅಂದರೆ 10-20% ಅಥವಾ ಅದಕ್ಕಿಂತ ಜಾಸ್ತಿ, 10-20%. ಎಫೆಕ್ಟ್ ನೋಡಿ, ಇದು ಆಗಿಬಿಟ್ರೆ, ಗ್ಯಾಲೋಪಿಂಗ್ ಆಗಿಬಿಟ್ರೆ ಎಕನಾಮಿ ಯಾವ ರೀತಿ ಮುಂದೆ ಬದಲಾಗಬಹುದು ಗೊತ್ತಾಗೋದಿಲ್ಲ. ಅನ್ಸರ್ಟನಿಟಿ ಇನ್ ಎಕನಾಮಿ. ಮತ್ತು ಹೋರ್ಡಿಂಗ್ ಅಂತಂದರೆ, ಈಗ ಯಾವುದೋ ಒಂದು ವಸ್ತು, ಉದಾಹರಣೆಗೆ ನೀವು ವೆಜಿಟೇಬಲ್ ಕನ್ಸಿಡರ್ ಮಾಡಬಹುದು, ಫ್ರೂಟ್ಸು, ಡ್ರೈ ಫ್ರೂಟ್ಸ್ ಈ ಥರ ಇರುತ್ತಲ್ವ. ಕೆಲವು ವಸ್ತುವನ್ನು ಹೋರ್ಡ್ ಮಾಡ್ತಾರೆ. ಹೋರ್ಡ್ ಅಂತಂದರೆ ಶೇಖರಿಸಿಡೋದು ಒಂದು ಕಡೆ. ಏನಾಗುತ್ತೆ ಆವಾಗ ಅಂತ ಥಿಂಕ್ ಮಾಡಿ. ಫಾರ್ ಎಕ್ಸಾಂಪಲ್, ಈಗ ಗೋಡಂಬಿ ಇದೆ. ಗೋಡಂಬಿಯನ್ನು, ಡ್ರೈ ಫ್ರೂಟ್ಸ್ ಅಲ್ವಾ, ಕಾಜು, ಅದನ್ನು ಈಗ ಅದಕ್ಕೆ 1 kgಗೆ ಒಂದು 1000 ರೂಪಾಯಿ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್. ಈಗ ಇದಕ್ಕೆ ಬೆಲೆ ಇಷ್ಟಿದೆ. ಈಗಾಗಲೇ ಗೋಡಂಬಿ ತನ್ನ ಹತ್ರ ಇರೋನು ಅದನ್ನು ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಒಂದು ಕಡೆ ಶೇಖರಿಸಿಡ್ತಾನೆ. ಯಾಕೆ ಹಾಗೆ ಮಾಡ್ತಾನೆ? ಇದನ್ನು ಶೇಖರಿಸಿಟ್ಬಿಟ್ರೆ ಮುಂದೆ ಗೋಡಂಬಿ ಅದರ ಸಪ್ಲೈ ಕಡಿಮೆ ಆಗುತ್ತೆ. ಸಪ್ಲೈ ಕಡಿಮೆ ಆದಾಗ ಡಿಮ್ಯಾಂಡ್ ಏನಾಗುತ್ತೆ? ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದ ತಕ್ಷಣ ಇಷ್ಟು ದಿನ ಒಳಗಡೆ ಶೇಖರಿಸಿಟ್ಟಿದ್ವಲ್ವ ಅದನ್ನು ಹೊರಗಡೆ ಬಿಡ್ತಾನೆ ಅವನು. ಅಂತಂದರೆ ಆವಾಗ ಪ್ರೈಸ್ ಜಾಸ್ತಿ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಅಂದರೆ ಮೊದಲು ಅದನ್ನು ಯಾರಿಗೂ ಗೊತ್ತಿಲ್ಲದಿರೋ ಥರ ಶೇಖರಿಸಿಡೋದು, ಪ್ರೈಸ್ ಜಾಸ್ತಿ ಆದ ತಕ್ಷಣ ಅದನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡೋದು. ಅದೇ ಥರ ಈ ಡಬಲ್ ಡಿಜಿಟ್ ಇನ್ಫ್ಲೇಷನ್ ಸ್ಟಾರ್ಟ್ ಆಗಿಬಿಟ್ರೆ, ಪ್ರೈಸ್ ಜಾಸ್ತಿ ಆಗ್ತಾ ಇದೆ, ಎಲ್ಲ ಈಗಲೇ ಸೆಲ್ ಮಾಡೋದು ಬೇಡ, ಕೆಲವೊಂದನ್ನು ಹಾಗೆ ಇಟ್ಕೊಳ್ಳೋಣ, ಮತ್ತೆ ಪ್ರೈಸ್ ಜಾಸ್ತಿ ಆಗಲಿ, ಇನ್ನೂ ಜಾಸ್ತಿ ಆಗಲಿ, ಆವಾಗ ಸೆಲ್ ಮಾಡೋಣ ಅಂತ ಒಂದು ಕಲ್ಪನೆ ಸಹ ಇರುತ್ತೆ. ಸ್ಪೆಕ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ಸ್ಪೆಕ್ಯುಲೇಷನ್ ಅಂತಂದರೆ ಮುಂದೆ ಹೀಗಾಗಬಹುದು, ಹಾಗಾಗಬಹುದು. ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಮಗೆ ಯಾವಾಗ ಡಿಸೈಡ್ ಮಾಡಲಿಕ್ಕಾಗಲ್ಲ, ಎಲ್ಲಿ ಇನ್ವೆಸ್ಟ್ ಮಾಡೋದು. ಇನ್ವೆಸ್ಟ್ಮೆಂಟ್ ಡಿಸಿಷನ್ ಸಫರ್. ಮತ್ತು ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಬ್ಯಾಂಕ್ ಮಸ್ಟ್ ಆ್ಯಕ್ಟ್ ಅರ್ಜೆಂಟ್ಲಿ. ಸರ್ಕಾರದ ಫಿಸ್ಕಲ್ ಪಾಲಿಸಿ ಇರಬಹುದು, RBIದ ಮಾನಿಟರಿ ಪಾಲಿಸಿ ಇರಬಹುದು, ಅವರೆಲ್ಲ ತುಂಬ ಕೂಲಂಕುಷವಾಗಿ ನೋಡಬೇಕಾಗತ್ತೆ, ಇದನ್ನು ಚೆಕ್ ಮಾಡಬೇಕಾಗತ್ತೆ. ಒಂದು ವೇಳೆ ಡಬಲ್ ಡಿಜಿಟ್ ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಿಲ್ಲ ಅಂತಂದರೆ ಮುಂದೆ ಅದು ಹೈಪರ್ ಇನ್ಫ್ಲೇಷನಿಗೆ ಕಾರಣ ಆಗಬಹುದು. ಇಡೀ ಎಕನಾಮಿಕ್ ಸ್ಟ್ರಕ್ಚರ್ ಬ್ರೇಕ್ ಡೌನ್ ಆಗಬಹುದು. ಅಂತಂದರೆ ಎಕ್ಸ್ಟ್ರೀಮ್ಲಿ ರ್ಯಾಪಿಡ್ ಆ್ಯಂಡ್ ಅನ್ಕಂಟ್ರೋಲೆಬಲ್ ಪ್ರೈಸ್ ರೈಸ್. ರ್ಯಾಪಿಡ್ ಆಗಿ ಪ್ರೈಸ್ ರೈಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲಿ ತನಕ ಹೋಗಿ ತಲುಪುತ್ತೆ ಅಂತಂದರೆ 100% ಅಥವಾ 1000% ಅದಕ್ಕಿಂತ ಜಾಸ್ತಿ ಇನ್ಫ್ಲೇಷನ್ ಆಗಬಹುದು. ಮನಿ ಬಿಕಮ್ಸ್ ಆಲ್ಮೋಸ್ಟ್ ಯೂಸ್ಲೆಸ್. ನಿಮ್ಮ ಹತ್ರ ದುಡ್ಡಿರುತ್ತೆ, ಏನನ್ನು ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ, ಯೂಸ್ಲೆಸ್ಸು. ಆವಾಗ ಪೀಪಲ್ ಯಾವುದಕ್ಕೆ ಶಿಫ್ಟ್ ಆಗ್ತಾರೆ? ಬಾರ್ಟರ್ ಸಿಸ್ಟಮ್ ಅಂತಂದರೆ, ಹಳೆ ಕಾಲದಲ್ಲಿ ಒಬ್ಬನ ಹತ್ರ ಅಕ್ಕಿ ಇದ್ದರೆ ಇನ್ನೊಬ್ಬರ ಹತ್ರ ಗೋಧಿ ಇರ್ತಾ ಇತ್ತು. ಮನಿ ಇನ್ನೂ ಬಂದಿಲ್ಲದೆ ಇರೋ ಕಾಲದಲ್ಲಿ ನಾನು ನಿನಗೆ 1 kg ಅಕ್ಕಿ ಕೊಡ್ತೇನೆ, ನಿನಗೆ 1 kg ಗೋಧಿ ಕೊಡು. ಈ ಥರ ಬಾರ್ಟರ್ ಸಿಸ್ಟಮ್, ಒಂದಕ್ಕೊಂದು ವಿನಿಮಯ ಮಾಡ್ಕೊಳ್ಳೋದು, ವಸ್ತು ವಿನಿಮಯ ಮಾಡ್ಕೊಳ್ಳೋದು. ಅದಕ್ಕೆ ಶಿಫ್ಟ್ ಆಗಿಬಿಡ್ತಾರೆ ಪೀಪಲ್ಲು. ಮನಿಗೆ ವ್ಯಾಲ್ಯೂನೇ ಇರೋದಿಲ್ಲ ಇಷ್ಟೆಲ್ಲ ಇನ್ಫ್ಲೇಷನ್ ಆಗಿಬಿಟ್ರೆ. ಸೇವಿಂಗ್ಸ್ ಎಲ್ಲ ವೈಪ್ ಔಟ್ ಆಗಿಬಿಡುತ್ತೆ. ನಾವು ಇಷ್ಟೊತ್ತು ಸೇವ್ ಮಾಡಿದ್ದು ಖರ್ಚಾಗ್ಬಿಡುತ್ತೆ. ಸೋಷಿಯಲ್ ಅನ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ಎಕನಾಮಿಕ್ ಇಶ್ಯೂ ಇಂದ ಸ್ಟಾರ್ಟ್ ಆಗಿರೋದು ನೋಡಿ, ಈಗ ಪೊಲಿಟಿಕಲ್ ಇಶ್ಯೂ ಆಗಿ ಕನ್ವರ್ಟ್ ಆಗುತ್ತೆ. ಪೊಲಿಟಿಕಲ್ ಇಶ್ಯೂಗೆ ನಿಲ್ಲೋದಿಲ್ಲ, ಅಲ್ಲಿಂದ ಜನರು ಇನ್ನಷ್ಟು ದಂಗೆಗಳನ್ನು ಮಾಡ್ತಾ ಹೋಗ್ತಾರೆ. ಎಥಿಕಲ್ ಇಶ್ಯೂ ಸ್ಟಾರ್ಟ್ ಆಗುತ್ತೆ, ಮಾರಲ್ ಡಿಜನರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಎಕನಾಮಿ ಅನ್ನೋದು ಅಷ್ಟು ಬೇಸಿಕ್ ಪಾಯಿಂಟ್. ಅದು ಎಕನಾಮಿಕಲಿ ನಾವು ಸ್ಟೇಬಲ್ ಇಲ್ಲ ಅಂತಂದರೆ ಪಾಲಿಟಿ, ಉಳಿದಿರುವಂಥ ವ್ಯವಸ್ಥೆಗಳು, ಎಥಿಕ್ಸು ಎಲ್ಲ ಒಂದೊಂದಾಗಿ ಕಣ್ಮರೆ ಆಗ್ತಾ ಬರ್ತಾ ಹೋಗುತ್ತೆ. ಅನ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ಬೇರೆ ಜರ್ಮನಿ, ಜಿಂಬಾಬ್ವೆ, ವೆನಿಜುವೆಲಾ, ಬೇರೆ ದೇಶದಲ್ಲಿ ಇದೆಲ್ಲ ಆಗಿದೆ. ಇತ್ತೀಚೆಗೆ ಒಂದು ದೇಶದಲ್ಲಿ ನಾವು ನೋಡಬಹುದು, ಯಾವುದು ಅಂತ ತಿಳ್ಕೊಳ್ಳಿ, ಈ ಇನ್ಫ್ಲೇಷನ್ ಜಾಸ್ತಿ ಆಗಿರೋದು. UPSCಲಿ ಕೆಲವೊಂದು ಸ್ಟೇಟ್ಮೆಂಟ್ ಬರುತ್ತೆ, ಕೇರ್ಫುಲ್ ಆಗಿರಬೇಕು. ಹೈ ಪ್ರೈಸಸ್ ಆಲ್ವೇಸ್ ಮೀನ್ ಇನ್ಫ್ಲೇಷನ್ ಅಂತ ಬಂದರೆ ರಾಂಗ್. ಆಲ್ವೇಸ್ ಅನ್ನುವಂಥ ಎಕ್ಸ್ಟ್ರೀಮ್ ವರ್ಡು ಇದೆ. ಹಾಗಾಗಿ ಹೈ ಪ್ರೈಸಸ್ ಆಲ್ವೇಸ್ ಮೀನ್ ಇನ್ಫ್ಲೇಷನ್ ಅಂತಂದರೆ ರಾಂಗ್. ಯಾಕೆ ಹೇಳಿ? ಈ ಪ್ರೈಸಸ್ ಆರ್ ಹೈ ಬಟ್ ಸ್ಟೇಬಲ್, ದಟ್ ಇಸ್ ನಾಟ್ ಇನ್ಫ್ಲೇಷನ್.
ಪ್ರೈಸ್ ಹೈ ಇರಬಹುದು, ಆದರೆ ಸ್ಟೇಬಲ್ ಆಗಿದೆ ಅಂತಂದರೆ ಅದು ಇನ್ಫ್ಲೇಷನ್ ಅಲ್ಲ. ಇದೆಲ್ಲ ಯಾವ ಟೈಪಿನ ಬೇರೆ ಬೇರೆ ವಿಧ ಇದು ನೋಡಿದ್ರಿ. ಟೈಪ್ ಆಫ್ ಇನ್ಫ್ಲೇಷನ್ನಲ್ಲಿ ಮೊದಲನೇದು ರೇಟ್ ವೈಸ್ ನೋಡಿದ್ವಿ. ರೇಟ್ ವೈಸಲ್ಲಿ ಮೊದಲನೇದು ಯಾವುದು? ಕ್ರೀಪಿಂಗು. ಕ್ರೀಪಿಂಗ್ ಅಂದರೆ ಆಲ್ಮೋಸ್ಟ್ ಎಷ್ಟು ಪರ್ಸೆಂಟ್ ಇರುತ್ತೆ? 2 to 3%. ಸೆಕೆಂಡ್ ಯಾವುದು ಹೇಳಿ? ಕ್ರೀಪಿಂಗ್ ಆದಮೇಲೆ ವಾಕಿಂಗು ಅಥವಾ ಟ್ರಾಟಿಂಗು. ಟ್ರಾಟಿಂಗಲ್ಲಿ ಎಷ್ಟು ಪರ್ಸೆಂಟ್ ಇರುತ್ತೆ? 5 to 10%. ಟ್ರಾಟಿಂಗ್ ಅಥವಾ ವಾಕಿಂಗ್ ಆದಮೇಲೆ ಗ್ಯಾಲೋಪಿಂಗು. ಗ್ಯಾಲೋಪಿಂಗಲ್ಲಿ 10 to 20% ಇನ್ಫ್ಲೇಷನ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಬರೋದು ಹೈಪರ್ ಇನ್ಫ್ಲೇಷನ್. 100 to 1000 ತನಕನೂ ಹೋಗ್ಬೋದು ಇನ್ಫ್ಲೇಷನ್ ರೇಟ್. ಮನಿ ಯೂಸ್ಲೆಸ್ ಆಗಿಬಿಡುತ್ತೆ. ಇದು ಮೊದಲನೇ ಟೈಪ್, ರೇಟ್ ವೈಸ್. ನೆನಪಿರಲಿ, ರೇಟ್ ವೈಸ್ನಲ್ಲಿ ಇಷ್ಟು ನೋಡಿದ್ವಿ. ಇದಾದಮೇಲೆ ಟೈಪ್ಸ್ ಆಫ್ ಇನ್ಫ್ಲೇಷನ್ ಬೇಸ್ಡ್ ಆನ್ ಕಾಸ್. ನೌ ವಿ ಆನ್ಸರ್ ದಿ ರಿಯಲ್ ಕ್ವಶನ್, ವೈ ಡು ಪ್ರೈಸಸ್ ರೈಸ್? ಯಾಕೆ ಪ್ರೈಸ್ ರೈಸ್ ಆಗುತ್ತೆ ಅನ್ನೋದಕ್ಕೆ ಉತ್ತರ ನಮ್ಗೆ ಎಲ್ಲಿ ಸಿಗ್ತಾ ಹೋಗುತ್ತೆ. ಯಾಕೆ ರೈಸ್ ಆಗುತ್ತೆ ಅನ್ನೋದ್ರ ಮೇಲೆ ನಾವು ಇದನ್ನು ಬೇರೆ ಬೇರೆ ರೀತಿ ಡಿವೈಡ್ ಮಾಡಿದ್ದೀವಿ. ಮೊದಲನೇದು ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್. ಪುಲ್ ಮತ್ತು ಪುಷ್. ಪುಷ್ ಅಂತಂದ್ರೆ ಏನು ನೆನ್ಪು ಮಾಡ್ಕೊಳ್ಳಿ. ಪುಲ್ ಅಂತಂದರೆ, ಪುಷ್ ಅಂದರೆ ತಳ್ಳೋದು, ಪುಲ್ ಅಂದರೆ ಎಳೆಯೋದು. ಇಲ್ಲೇನಾಗ್ತಾ ಇದೆ? ಡಿಮ್ಯಾಂಡ್ ಇನ್ಫ್ಲೇಷನ್ನಿಗೆ ಕಾರಣ ಆಗ್ತಾ ಇದೆ. ಟೂ ಮಚ್ ಮನಿ ಚೇಸಿಂಗ್ ಟೂ ಫ್ಯೂ ಗೂಡ್ಸ್. ಮನಿ ಏನೋ ಇದೆ ನಮ್ಮ ಹತ್ರ, ಆದರೆ ಗೂಡ್ಸ್ ಸರ್ವಿಸ್ ಅಥವಾ ಅದಕ್ಕೆ ನಾವು ಬಯಸ್ತಾ ಇರುವಂಥ ವಸ್ತುಗಳು ಇಲ್ಲ ನಮಗೆ ಬೇಕಾದಷ್ಟು. ಹಾಗಾಗಿನೇ ಪ್ರೈಸ್ ರೈಸ್ ಆಗುತ್ತೆ. ಪ್ರೈಸಸ್ ರೈಸ್ ಬಿಕಾಸ್ ಡಿಮ್ಯಾಂಡ್ ಇನ್ಕ್ರೀಸಸ್ ಫಾಸ್ಟರ್ ದೆನ್ ಸಪ್ಲೈ. ನಿಮಗೆ ನಾಳೆ ಬೆಳಿಗ್ಗೆ ಕೆಲವು ವಸ್ತುಗಳು ಬೇಕು, ಡಿಮ್ಯಾಂಡ್ ಇದೆ ನಿಮ್ಮದು, ಆದರೆ ಸಪ್ಲೈ ಅಷ್ಟಿಲ್ಲ ಮಾರುಕಟ್ಟೆಯಲ್ಲಿ. ಆವಾಗ ಬಹಳ ಕಡಿಮೆ ವಸ್ತು ಇದ್ದರೆ, ಸಪ್ಲೈ ಕಡಿಮೆ ಆಗಿಬಿಟ್ರೆ, ಡಿಮ್ಯಾಂಡ್ ಜಾಸ್ತಿ ಇದ್ದರೆ ಅವ್ರೇನು ಮಾಡ್ತಾರೆ? ಪ್ರೈಸ್ ಜಾಸ್ತಿ ಮಾಡ್ತಾರೆ. ಸೊ ಉದಾಹರಣೆಗೆ ದೆರ್ ಆರ್ 10 ಹೌಸಸ್, 10 ಮನೆ ಇದೆ. ಸಡನ್ಲಿ 100 ಪೀಪಲ್ ವಾಂಟ್ ಟು ಬೈ. 10 ಮನೆ ಇರೋದು 100 ಜನರಿಗೆ ಮನೆಯ ಅವಶ್ಯಕತೆ ಇದೆ. ಆವಾಗ ಅದ್ರ ಜೊತೆ ಇನ್ಕಮ್ ಮತ್ತು ಲೋನ್ಸ್ ಆರ್ ಈಸಿಲಿ ಅವೈಲೇಬಲ್. ಇಷ್ಟು ಜನರಿಗೆ ಅವಶ್ಯಕತೆ ಇದೆ ಅಂತ ಬ್ಯಾಂಕ್ಗಳು ಮುಂದೆ ಬರುತ್ತೆ. ಇನ್ಕಮನ್ನು ಕೆಲವೊಂದು ಕಂಪ್ನಿಗಳು ಜಾಸ್ತಿ ಮಾಡುತ್ತೆ ಕೆಲವೊಂದು ಕಡೆ, ಅಥವಾ ಲೋನ್ಸ್ಗಳು ಬೇಗ ಸಿಗುತ್ತೆ. ಇದರಿಂದಾಗಿ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ವಾಟ್ ಹ್ಯಾಪನ್ಸ್? ಪ್ರೈಸಸ್ ರೈಸ್ ಆಟೋಮೆಟಿಕಲಿ. ನೋ ಸೆಲ್ಲರ್ ಇಸ್ ಗಿಲ್ಟಿ. ಈಗ ಸೆಲ್ ಮಾಡೋನು ಇಷ್ಟ್ಯಾಕೆ ಪ್ರೈಸ್ ರೈಸ್ ಜಾಸ್ತಿ ಮಾಡಿದೆ ನೀನು ಅಂತ ಕೇಳಲಿಕ್ಕೆ ನಾವು ಆಗೋದಿಲ್ಲ. ಯಾಕೆ ಹೇಳಿ? 10 ಮನೆ ಇರೋದು 100 ಜನ ಬೇಡಿಕೆ ಇಟ್ಟಿದ್ದಾರೆ. ಯಾರು ಹೆಚ್ಚು ಪ್ರೈಸ್ ಕೊಡ್ತಾರೋ ಅವ್ರಿಗೆ ನಾನು ಕೊಡ್ತೇನೆ, ಹೆಚ್ಚು ಹಣ ಕೊಡೋರಿಗೆ ನಾನು ಸೆಲ್ ಮಾಡ್ತೇನೆ ಅಂತ ಹೇಳ್ತಾನೆ. ಡಿಮ್ಯಾಂಡ್ ಇಸ್ ಎಕ್ಸೆಸಿವ್. ತುಂಬ ಡಿಮ್ಯಾಂಡ್ ಇದೆ, ಅದಕ್ಕೆ ನಾವು ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅಂತ ಕರಿತೇವೆ. ಸಿಂಪಲ್ ಆಗಿ ಏನು? ಪ್ರೈಸ್ ರೈಸ್ ಬಿಕಾಸ್ ಡಿಮ್ಯಾಂಡ್ ಇನ್ಕ್ರೀಸಸ್ ಫಾಸ್ಟರ್ ದೆನ್ ಸಪ್ಲೈ. ಸಪ್ಲೈಗಿಂತ ಡಿಮ್ಯಾಂಡ್ ಜಾಸ್ತಿ ಇದ್ದರೆ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್. ಯಾಕೆ ಹೀಗಾಗುತ್ತೆ ಹೇಳಿ? ಒಂದು, ನಮ್ಮ ಹತ್ರ ಇನ್ಕಮ್ ಜಾಸ್ತಿ ಆಗಿಬಿಟ್ರೆ, ಇನ್ಕಮ್ ಇದೆ ಅಂತಂದರೆ ನಾವು ತುಂಬ ಡಿಮ್ಯಾಂಡ್ ಇಡ್ತೇವೆ. ಮೊದಲು ಚಿಕ್ಕವರಿದ್ದಾಗ ಕೆಲವರಿಗೆ ಮನೇಲಿ ಸ್ವಲ್ಪ ಹಣ ಕೊಡ್ತಾ ಇರಬಹುದು, ಆವಾಗಷ್ಟೇನು ಬೇಡಿಕೆ ಇರ್ತಾ ಇರಲಿಲ್ಲ. ಕಾಲೇಜಿಗೆ ಬಂದ ಮೇಲೆ ಸ್ವಲ್ಪ ಜಾಸ್ತಿ ಹಣ ಕೊಟ್ಟಿರಬಹುದು, ಆವಾಗ ನಮ್ಮ ಡಿಮ್ಯಾಂಡ್ ಜಾಸ್ತಿ ಆಯಿತು. ಕೆಲವರು ಹಾಗೆ ಸಂಬಳ 10,000 ರೂಪಾಯಿ ಬಂದಾಗ ಕೆಲವು ಅವಶ್ಯಕತೆಗಳಿರ್ತಾ ಇತ್ತು. 40,000ಕ್ಕೆ ತಲುಪಿದಾಗ ಡಿಮ್ಯಾಂಡ್ ಜಾಸ್ತಿ ಆಯಿತು. ಯಾಕೆ ಹೇಳಿ? ಇನ್ಕಮ್ ಇನ್ಕ್ರೀಸ್ ಆಗಿದೆ. ಮತ್ತು ಈಗೆಲ್ಲ ಝೀರೋ ಇಂಟ್ರೆಸ್ಟ್ ಲೋನ್ಗಳಿವು, ಹೀಗೆ ಬೇರೆ ಬೇರೆ ಸ್ಕ್ಯಾಮ್ಗಳು ನಡೀತಾ ಇದೆ. ಈಸಿಯಾಗಿ ಕ್ರೆಡಿಟ್ ಮತ್ತು ಲೋ ಇಂಟ್ರೆಸ್ಟ್ ರೇಟಲ್ಲಿ ಲೋನ್ ಸಿಗ್ತಾ ಇದೆ. ಆ ಲೋನ್ ಬಲೆಗೆ ಬೀಳೋರು ಇದ್ದಾರೆ, ಡೆಟ್ ಟ್ರ್ಯಾಪ್ ಅಂತ ಕರಿತೇವೆ. ಇನ್ನು ಗೌರ್ಮೆಂಟ್ ಡೆಫಿಸಿಟ್ ಸ್ಪೆಂಡಿಂಗ್ ಅಲ್ವಾ, ಸರ್ಕಾರ ಸಹ ಖರ್ಚು ಮಾಡ್ತಾ ಇರುತ್ತೆ. ಮತ್ತು ಎಕ್ಸ್ಪೋರ್ಟ್ ಬೂಮ್ ಆಗೋದು, ಪಾಪ್ಯುಲೇಷನ್ ಗ್ರೋತ್ ಆಗೋದು ಎಲ್ಲ ಸಹ ಈ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ಗೆ ಕಾರಣ. ಜನರಲಿ ಆಕರ್ಸ್ ಇನ್ ಗ್ರೋವಿಂಗ್ ಎಕಾನಮೀಸ್. ಸಾಧಾರಣವಾಗಿ ಇದನ್ನು ನಾವು ನೋಡೋದು ಗ್ರೋವಿಂಗ್ ಎಕಾನಮಿಗಳಲ್ಲಿ. ಯಾವ ಒಂದು ದೇಶದ ಆರ್ಥಿಕತೆ ಗ್ರೋ ಆಗ್ತಾ ಇದೆಯೋ ಅಲ್ಲಿ ಇದನ್ನು ನೋಡಬಹುದು. ಯಾಕಂತಂದರೆ ಅಲ್ಲಿ ಇಂಡಸ್ಟ್ರಿಗಳು ಬೆಳಿಬೇಕು, ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗಬೇಕು, ಎಲ್ರಿಗೂ ಸಸ್ಟೈನೇಬಲ್ ಆಗಿರುವಂಥ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗಬೇಕು, ಎಲ್ಲವನ್ನ ಪ್ರಯತ್ನ ಮಾಡ್ತಾ ಇರ್ತಾರೆ ಅಷ್ಟೇ. ಇನ್ನೂ ಒಂದು ಸ್ಟೇಬಲ್ ಲೆವೆಲ್ಲಿಗೆ ರೀಚ್ ಆಗಿರೋದಿಲ್ಲ. ಆವಾಗ ಅಂಥ ಸಂದರ್ಭದಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಲಿಂಕ್ಡ್ ವಿತ್ ಎಕನಾಮಿಕ್ ಎಕ್ಸ್ಪ್ಯಾನ್ಷನ್. ಹೌದು, ಅಲ್ಲೂ ಲಿಂಕ್ ಆಗುತ್ತೆ ಇದು. ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅಂತಂದರೆ ಸಪ್ಲೈ ಸೈಡು ಇನ್ನಷ್ಟು ಎಫಿಷಿಯೆಂಟ್ ಆಗಬೇಕು. ಅದು ಎಫಿಷಿಯೆಂಟ್ ಆಯಿತು ಅಂತಂದರೆ ಡಿಮ್ಯಾಂಡ್ ಎಷ್ಟಿದೆಯೋ ಸಪ್ಲೈ ಎಷ್ಟು ಸಿಕ್ತು ಅಂತಂದರೆ ಎಕನಾಮಿ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಜನರಲಿ ವಿಚ್ ಒನ್ ಇಸ್ ದಿಸ್? ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಇಸ್ ಲಿಂಕ್ಡ್ ವಿತ್ ಎಕನಾಮಿಕ್ ಎಕ್ಸ್ಪ್ಯಾನ್ಷನ್. ಗೊತ್ತಾಗ್ತಾ ಇದೆಯಾ? ನೆಕ್ಸ್ಟು ಕಾಸ್ಟ್ ಪುಷ್ ಇನ್ಫ್ಲೇಷನ್.
ಒಂದು ಡಿಮ್ಯಾಂಡ್ ಆಯಿತು. ಎರಡನೇದು ನೋಡಿ ಕಾಸ್ಟೇ ಜಾಸ್ತಿ ಆಗಿಬಿಟ್ಟಿದೆ. ಕಾಸ್ಟ್ ಇನ್ಕ್ರೀಸಸ್, ಬಿಕಾಸ್ ಆಫ್ ದಟ್ ಪ್ರೈಸಸ್ ವಿಲ್ ಇನ್ಕ್ರೀಸ್. ಕೋರ್ ಐಡಿಯಾ ಏನಂತಂದರೆ ಪ್ರೈಸ್ ರೈಸ್ ಬಿಕಾಸ್ ಆಫ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇನ್ಕ್ರೀಸಸ್. ಒಂದು ವಸ್ತುವನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗ್ತಾ ಇರತಕ್ಕಂಥ ಖರ್ಚಲ್ಲಿ ಈಗ ಹೆಚ್ಚಳ ಆಗ್ತಾ ಇದೆ. ಡಿಮ್ಯಾಂಡ್ ಸೇಮ್ ಇದೆ, ಆದರೆ ಪ್ರೈಸ್ ಜಾಸ್ತಿ ಆಗಿದೆ. ಯಾಕೆ? ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಪೆಟ್ರೋಲ್ ಪ್ರೈಸ್ ರೈಸ್ ಆಗೋದು ಅಲ್ವಾ, ಟ್ರಾನ್ಸ್ಪೋರ್ಟ್ ಕಾಸ್ಟ್ ರೈಸ್ ಆಗೋದು, ವೆಜಿಟೇಬಲ್ಲು, ಗೂಡ್ಸ್, ಸರ್ವಿಸ್ಸು, ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ನಾವು ಇದನ್ನು ನೋಡಬಹುದು. ಡಿಮ್ಯಾಂಡ್ ಅಷ್ಟೇ ಇದ್ದರೂ ಪ್ರೈಸ್ ಯಾಕೆ ಜಾಸ್ತಿ ಆಯಿತು? ಯಾಕಂತಂದರೆ ಪ್ರೊಡಕ್ಷನ್ ಕಾಸ್ಟು ಜಾಸ್ತಿ ಆಗಿರೋದ್ರಿಂದ. ಯಾಕಂದರೆ ಸೆಲ್ಲರ್ಸ್ ರೈಸ್ ಪ್ರೈಸಸ್ ಟು ಸರ್ವೈವ್. ಯಾವ ವ್ಯಕ್ತಿ ಅದನ್ನು ಮಾರಾಟ ಮಾಡ್ತಾ ಇರ್ತಾನೋ ಅವನು ಸರ್ವೈವ್ ಆಗಬೇಕು ಅಂತಂದರೆ ಅವನು ಪ್ರೈಸನ್ನು ಜಾಸ್ತಿ ಮಾಡಬೇಕು. ಉದಾಹರಣೆಗೆ ಯಾಕೆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ? ಹಾಗಾದರೆ ಒಂದು ವಸ್ತುವನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಕಾಸ್ಟ್ ಜಾಸ್ತಿ ಆಗಲಿಕ್ಕೆ ಕಾರಣ ಏನು? ರೈಸ್ ಇನ್ ವೇಜಸ್, ಸಂಬಳ, ಕೂಲಿ ಅದರಲ್ಲಿ ಜಾಸ್ತಿ ಆಗಿರುತ್ತೆ. ರಾ ಮಟೀರಿಯಲ್ ಪ್ರೈಸಸ್ಗಳು ಜಾಸ್ತಿ ಆಗಿರುತ್ತೆ. ಆಯಿಲ್ ಪ್ರೈಸ್ ಶಾಕ್. ಯಾಕೆ ಆ ಆಯಿಲ್ ಪ್ರೈಸ್ ಶಾಕ್ ಆಗೋದು? ವೆನಿಜುವೆಲಾ, US ಒಂದು ಉದಾಹರಣೆ, ರಷ್ಯಾ, ಉಕ್ರೇನು ಇನ್ನೊಂದು ಉದಾಹರಣೆ, ಇಸ್ರೇಲು, ಗಾಜಾ. ಇಂಟರ್ನ್ಯಾಷನಲ್ ರಿಲೇಷನ್ ಸಹ ಇದಕ್ಕೆ ಕನೆಕ್ಟ್ ಆಗಿರುತ್ತೆ. ಗ್ಲೋಬಲ್ ಇವೆಂಟ್ ನಮ್ಮ ಲೋಕಲ್ ಎಕ್ಸ್ಪೆಂಡಿಚರಿಗೆ ಇಂಡೈರೆಕ್ಟಾಗಿ ಕಾರಣ ಆಗಿರಬಹುದು. ಆಯಿಲ್ ಪ್ರೈಸ್ ಶಾಕ್ಗಳು ಸಹ ಇದಕ್ಕೆ ಎಫೆಕ್ಟ್ ಮಾಡಬಹುದು. ಇನ್ನು ಸರ್ಕಾರ ಹಾಕುವಂಥ ಟ್ಯಾಕ್ಸು, ಕರೆನ್ಸಿ ಡೆಪ್ರಿಸಿಯೇಷನ್, ರೂಪಾಯಿ ಅಪಮೌಲ್ಯೀಕರಣ, ಇದೆಲ್ಲ ಸಹ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಹಾಗಾಗಿ ಇಂಪಾರ್ಟೆಂಟ್ ಫೀಚರ್ ನೋಡೋದಾದರೆ ಕ್ಯಾನ್ ಆಕರ್ ಈವನ್ ಡ್ಯೂರಿಂಗ್ ಸ್ಲೋ ಗ್ರೋತ್. ಯಾವುದಿದು? ಕಾಸ್ಟ್ ಪುಷ್. ಡಿಮ್ಯಾಂಡ್ ಪುಲ್ ನೋಡಿ, ಸರಿಯಾಗಿ ನೋಡ್ಕೊಳ್ಳಿ. ಡಿಮ್ಯಾಂಡ್ ಪುಲ್, ಡಿಮ್ಯಾಂಡಿಂದ ಆಗ್ತಾ ಇರೋದು. ಕಾಸ್ಟ್ ಪುಷ್ ಮಾಡ್ತಾ ಇದೆ ಇನ್ಫ್ಲೇಷನ್ ಜಾಸ್ತಿ ಆಗಲಿಕ್ಕೆ. ಕಾಸ್ಟ್ ಇನ್ಫ್ಲೇಷನ್ನ ಪುಷ್ ಮಾಡ್ತಾ ಇದೆ. ಕಾಸ್ಟ್ ಜಾಸ್ತಿ ಆಗ್ತಾ ಇದೆ, ಇನ್ಫ್ಲೇಷನ್ ಪುಷ್ ಆಗ್ತಾ ಇದೆ. ಹಾಗಾಗಿ ಈ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಇದೆಯಲ್ವಾ, ಕಾಸ್ಟ್ ಪುಷ್ ಕ್ಯಾನ್ ಆಕರ್ ಈವನ್ ಡ್ಯೂರಿಂಗ್ ಸ್ಲೋ ಗ್ರೋತ್ ಇದ್ದಾಗಲೂ ಸಹ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಆಗಬಹುದು. ಮತ್ತು ಲೀಡ್ಸ್ ಟು ಸ್ಟ್ಯಾಗ್ಫ್ಲೇಷನ್. ಇದರಲ್ಲಿ ಮತ್ತೆ ಬೇರೆ ಬೇರೆ ಟರ್ಮ್ ಬರುತ್ತೆ, ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಂದರೆ ಸ್ಟ್ಯಾಗ್ನೇಷನು ಆಗ್ತಾ ಇರುತ್ತೆ, ಇನ್ಫ್ಲೇಷನು ಆಗ್ತಾ ಇರುತ್ತೆ. ಅದರ ಕರ್ವನ್ನು ಮುಂದಿನ ದಿನಗಳಲ್ಲಿ ತೋರಿಸ್ತೇನೆ. ಬೇರೆ ಬೇರೆ ಸ್ಟ್ಯಾಗ್ಫ್ಲೇಷನ್, ಶ್ರಿಂಗ್ಫ್ಲೇಷನ್, ಬೇರೆ ಬೇರೆ ಟರ್ಮ್ ಬರುತ್ತೆ. ಈಗ ಸದ್ಯಕ್ಕೆ ಕಾಸ್ಟ್ ಪುಷ್ ಅಂತಂದ್ರೆ ಏನು? ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗಿದೆ, ಅದರಿಂದಾಗಿ ಪ್ರೈಸ್ ಜಾಸ್ತಿ ಆಗಿದೆ. ಡಿಮ್ಯಾಂಡ್ ಅಷ್ಟೇ ಇದೆ. ಸೊ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಒರಿಜಿನೇಟ್ಸ್ ಆನ್ ದಿ ಸಪ್ಲೈ ಸೈಡ್ ಆಫ್ ದಿ ಎಕಾನಮಿ. ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಯಾವ ಸೈಡ್ ಆಫ್ ದಿ ಎಕಾನಮಿ? ಯಾವುದು? ವಿಚ್ ಸೈಡ್ ಆಫ್ ದಿ ಎಕಾನಮಿ? ಡಿಮ್ಯಾಂಡ್ ಸೈಡು. ಹೆಸರಲ್ಲೇ ಇದೆ. ಕಾಸ್ಟ್ ಪುಷು ಸಪ್ಲೈ ಸೈಡು, ಪ್ರೊಡಕ್ಷನ್ ಸೈಡು ಅಲ್ವಾ? ಎಸ್. ನೆಕ್ಸ್ಟ್ ಒಂದು ಸ್ಟ್ರಕ್ಚರಲ್ ಇನ್ಫ್ಲೇಷನ್. ದಿಸ್ ಈಸ್ ಲಾಂಗ್ ಟರ್ಮ್ ಆ್ಯಂಡ್ ಡೀಪ್ ರೂಟೆಡ್. ಇದು ಲಾಂಗ್ ಟರ್ಮು, ಡೀಪ್ ರೂಟ್ ಆಗಿರೋದು. ಅಂತಂದರೆ ಏನಾದ್ರ ಅರ್ಥ? ದೀರ್ಘಕಾಲಿಕವಾದದ್ದು, 1-2 ವರ್ಷ ಈ ಥರ ಅಲ್ಲ, ತುಂಬ ವರ್ಷಗಳ ಕಾಲ, ಅಥವಾ ಏನೋ ಬಲವಾದ ಕಾರಣದಿಂದ ಆಗಿರುವಂಥದ್ದು. ಕೋರ್ ಐಡಿಯಾ ಏನಂತಂದರೆ ಇನ್ಫ್ಲೇಷನ್ ಕಾಸ್ಡ್ ಡ್ಯೂ ಟು ಸ್ಟ್ರಕ್ಚರಲ್ ವೀಕ್ನೆಸ್ ಇನ್ ದಿ ಎಕಾನಮಿ. ನಮ್ಮ ಇಡೀ ಆರ್ಥಿಕ ವ್ಯವಸ್ಥೆಯಲ್ಲೇ ಕೆಲವೊಂದು ದೋಷಗಳಿದೆ, ವೀಕ್ನೆಸ್ ಇದೆ. ನಾಟ್ ಟೆಂಪ್ರರಿ ಶಾಕ್ಸ್ ಬಿಕಾಸ್ ಆಫ್ ಸಿಸ್ಟಮಿಕ್ ಪ್ರಾಬ್ಲಮ್ಸ್. ಕೆಲವು ತಾತ್ಕಾಲಿಕವಾದಂತಹ ಶಾಕ್ಗಳಿಂದ ಆಗ್ತಾ ಇರೋದಲ್ಲ, ಇಡೀ ಸಿಸ್ಟಮಲ್ಲೇ ಕೆಲವು ಪ್ರಾಬ್ಲಮ್ಗಳಿದೆ. ಉದಾಹರಣೆಗೆ ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ನೋಡಿ, ಪೂವರ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ. ಅಗ್ರಿಕಲ್ಚರ್ ಸೆಕ್ಟರ್ ಎಷ್ಟು ಜನರನ್ನು ತೊಡಗಿಸ್ಕೊಂಡಿದೆಯೋ ಅದಕ್ಕೆ ಸರಿಸಮಾನವಾಗಿ ಪ್ರೊಡಕ್ಟಿವಿಟಿ ಬರ್ತಾ ಇಲ್ಲ, ಆದಾಯ ಬರ್ತಾ ಇಲ್ಲ. ಮತ್ತು ಸ್ಟೋರೇಜ್ ಮತ್ತು ಲಾಜಿಸ್ಟಿಕ್ಸು ಇನ್ಅಡಿಕ್ವೇಟ್ ಆಗಿದೆ, ಬೇಕಾದಷ್ಟಿಲ್ಲ, ಸಮರ್ಥವಾಗಿರೋದಿಲ್ಲ. ಸಪ್ಲೈ ಚೈನ್ ಬಾಟಲ್ ನೆಕ್ಸ್ ಅಲ್ವಾ, ಸಪ್ಲೈ ಚೈನಲ್ಲಿ ಎಷ್ಟೋ ಅಡೆತಡೆಗಳು ಬರ್ತಾ ಹೋಗುತ್ತೆ. ರೀಜ್ನಲ್ ಇಂಬ್ಯಾಲೆನ್ಸಸ್, ನಾರ್ತಲ್ಲಿ ಯಾವ ಥರ ಇದೆಯೋ ಸೌತಲ್ಲಿ ಅದೇ ಥರ ಇರೋದಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಕನ್ಸ್ಟ್ರೆಂಟ್, ಮೂಲ ಸೌಕರ್ಯಗಳಿರೋದಿಲ್ಲ. ಎಲ್ಲ ಕಾರಣದಿಂದಾಗಿ ಇಡೀ ಸಿಸ್ಟಮಲ್ಲೇ ಪ್ರಾಬ್ಲಮ್ ಇದೆ. ಇದರಿಂದಾಗಿ ಆಗೋದು ಸ್ಟ್ರಕ್ಚರಲ್ ಇನ್ಫ್ಲೇಷನ್. ಎಕ್ಸಾಂಪಲ್ ನೋಡಿ, ಫುಡ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗೋದು, ಬಟ್ ಅಗ್ರಿಕಲ್ಚರ್ ಸಪ್ಲೈ ಕಾಂಟ್ ರೆಸ್ಪಾಂಡ್ ಕ್ವಿಕ್ಲಿ. ಫುಡ್ ಡಿಮ್ಯಾಂಡ್ ಏನೋ ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ, ಎಲ್ರಿಗೂ ಜಾಸ್ತಿ ಆಹಾರ ಬೇಕು. ಅಗ್ರಿಕಲ್ಚರ್ ಸೆಕ್ಟರ್ ಸಹ ಇದೆ, ದೊಡ್ಡ ಸೆಕ್ಟರ್ ಅದು ನಮ್ಮ ದೇಶದಲ್ಲಿ. ಡಿಮ್ಯಾಂಡ್ ಇದೆ ಅಂತ ಸಡನ್ನಾಗಿ ಅಗ್ರಿಕಲ್ಚರ್ ಸೆಕ್ಟರ್ ಸಪ್ಲೈ ಮಾಡಲಿಕ್ಕೆ ಆಗ್ತಾ ಇಲ್ಲ. ಮಿಡ್ಲಲ್ಲಿ ರೋಡ್ ಬ್ಲಾಕ್ಸ್ ಇದೆ, ಬಾಟಲ್ ನೆಕ್ಸ್ ಇದೆ. ಪ್ರೈಸಸ್ ರೈಸ್ ಪರ್ಸಿಸ್ಟೆಂಟ್ಲಿ, ಮಿಡ್ಲಲ್ಲಿ ಪ್ರೈಸ್ ರೈಸ್ ಆಗ್ತಾನೇ ಇರುತ್ತೆ. ಹಾಗಾಗಿ ಇದಕ್ಕೆ ಒಟ್ಟಾರೆಯಾಗಿ ಸ್ಟ್ರಕ್ಚರಲ್ ಇನ್ಫ್ಲೇಷನ್ ಅಂತ ಕರಿತೇವೆ. ಡೆವಲಪಿಂಗ್ ಕಂಟ್ರೀಸ್ಗಳಲ್ಲಿ ಇದು ಕಾಮನ್. ಯಾಕೆ ಹೇಳಿ? ಪ್ರೊಡಕ್ಷನ್ ಸ್ಟ್ರಕ್ಚರ್ ರಿಜಿಡ್ ಆಗಿರುತ್ತೆ,
ಬಹಳ ಬೇಗ ಹೊಸ ಹೊಸ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸಪ್ಲೈ ರೆಸ್ಪಾನ್ಸ್ ಸಹ ಸ್ಲೋ ಆಗಿರುತ್ತೆ. ಮತ್ತು ಇನ್ಫಾರ್ಮಲ್ ಸೆಕ್ಟರ್ ಡಾಮಿನೆನ್ಸ್ ಆಗಿರುತ್ತೆ. ಅನೌಪಚಾರಿಕ ವಲಯ ಜಾಸ್ತಿ ಇರುತ್ತೆ, ಅದರ ಒಂದು ಪಾಲು ಜಾಸ್ತಿ ಇರುತ್ತೆ. ಸೊ ಸ್ಟ್ರಕ್ಚರಲ್ ಇನ್ಫ್ಲೇಷನ್ ಇಸ್ ಕಾಮನ್ ಇನ್ ಡೆವಲಪಿಂಗ್ ಎಕಾನಮೀಸ್ ಲೈಕ್ ಇಂಡಿಯಾ ಅಂತ ಸ್ಟೇಟ್ಮೆಂಟ್ ಬಂದರೆ ಎಸ್, ಇಟ್ ಇಸ್ ಕರೆಕ್ಟ್. ಹಾಗೆ ಎಲ್ಲ ಮೇಲುಗಡೆ ಬರುವಂಥ ಟೈಪನ್ನು ಕನೆಕ್ಟ್ ಮಾಡಿ. ಜಾಸ್ತಿ ಡಿಮ್ಯಾಂಡ್ ಇದ್ದರೆ ಡಿಮ್ಯಾಂಡ್ ಪುಲ್ಲು, ಕಾಸ್ಟ್ ಜಾಸ್ತಿ ಇದ್ದರೆ ಕಾಸ್ಟ್ ಪುಷು, ಸಿಸ್ಟಮಲ್ಲೇ ಫ್ಲಾ ಇದ್ದರೆ ಸ್ಟ್ರಕ್ಚರಲ್ಲು. ಮಲ್ಟಿಪಲ್ ಟೈಪ್ಸ್ ಕ್ಯಾನ್ ಎಕ್ಸಿಸ್ಟ್ ಟುಗೆದರ್. ಎಲ್ಲ ಟೈಪ್ಗಳು ಒಂದೇ ಸಾರಿ ಇರಬಹುದು. ಎಕ್ಸಾಂಪಲ್ ಇನ್ ಇಂಡಿಯಾ ನೋಡಿ, MSP ಹೈಕ್ ಮಾಡ್ತಾರೆ, ಕಾಸ್ಟ್ ಪುಷ್. ಹೈ ಇನ್ಕಮ್ ಗ್ರೋತ್, ಅದು ಡಿಮ್ಯಾಂಡ್ ಪುಲ್ಲು. ಪುವರ್ ಲಾಜಿಸ್ಟಿಕ್ಸ್ ಅನ್ನೋದು ಸ್ಟ್ರಕ್ಚರಲ್ಲು. MSP ಬಗ್ಗೆ ಮುಂದೆ ಡಿಸ್ಕಸ್ ಮಾಡೋಣ. ಹಾಗಾಗಿ ನಿಮಗೆ ಬೇಸಿಕ್ ಐಡಿಯಾ ಗೊತ್ತಿರಲಿ. ಕೆಳಗಡೆ ಶಾರ್ಟ್ ನೋಟ್ಸ್ ಕೊಟ್ಟಿದ್ದೇನೆ, ಆಮೇಲೆ ಬರ್ಕೊಳ್ಳಿ. ಒಂದು ಸಾರಿ ನೋಡೋಣ ಸ್ಟಾರ್ಟಿಂಗಿಂದ ಏನೇನು ನೋಡಿದ್ವಿ. ಇನ್ಫ್ಲೇಷನ್ ಅಂತಂದರೆ ಬರೀ ಪ್ರೈಸ್ ರೈಸ್ ಆಗೋದು ಮಾತ್ರ ಅಲ್ಲ. ಏನು ಮೇನ್ ಐಡಿಯಾ ಏನು? ಇನ್ಫ್ಲೇಷನ್ ಇಸ್ ನಾಟ್ ಓನ್ಲಿ ರೈಸ್ ಇನ್ ಪ್ರೈಸಸ್, ಇಟ್ ಈಸ್ ಫಾಲ್ ಇನ್ ವ್ಯಾಲ್ಯೂ ಆಫ್ ಮನಿ. ಪರ್ಚೇಸಿಂಗ್ ಪವರ್ ಆಫ್ ಮನಿ ಫಾಲ್ ಆದರೆ ಆವಾಗ ಇನ್ಫ್ಲೇಷನ್ ಅಂತ ಕರಿಬಹುದು. ಟೈಪ್ಸ್ ಆಫ್ ಇನ್ಫ್ಲೇಷನ್ ರೇಟ್ ವೈಸ್ ಯಾವುದ್ಯಾವುದಿದೆ? ಕ್ರೀಪಿಂಗ್ ಅಂತಂದರೆ ಎಷ್ಟು ಪರ್ಸೆಂಟು? 2 to 3%, ಸ್ಲೋ ಮತ್ತು ಮ್ಯಾನೇಜಬಲ್ಲು. ಎರಡನೇದು ವಾಕಿಂಗ್ ಅಥವಾ ಟ್ರಾಟಿಂಗ್, ಎಷ್ಟು ಪರ್ಸೆಂಟು? ಅರೌಂಡ್ 5 to 10%, ಮಾಡ್ರೇಟ್ ಮತ್ತು ನೋಟಿಸಿಬಲ್ ಇದು. ಮೂರನೇದು ಗ್ಯಾಲೋಪಿಂಗು, ವೆರಿ ಫಾಸ್ಟ್ ಮತ್ತು ಡೇಂಜರಸ್ಸು, 10 to 20%, ಡಬಲ್ ಡಿಜಿಟ್ ಇನ್ಫ್ಲೇಷನ್. ಇದು ಅನ್ಸರ್ಟಿನಿಟಿ ಇರುತ್ತೆ ಎಕಾನಮಿಯಲ್ಲಿ. ನಾಲ್ಕನೇದು ಹೈಪರ್ ಇನ್ಫ್ಲೇಷನ್, ಎಕನಾಮಿಕ್ ಬ್ರೇಕ್ ಡೌನ್ ಸ್ಟೇಜಿಗೆ ಹೋಗಿ ತಲುಪಿದ್ದೇವೆ. ಎಕ್ಸ್ಟ್ರೀಮ್ಲಿ ರ್ಯಾಪಿಡ್ ಮತ್ತು ಅನ್ಕಂಟ್ರೋಬಲ್ ಪ್ರೈಸ್ ರೈಸು, 100 to 1000 ತನಕನೂ ಇರಬಹುದು. ಇದಾದಮೇಲೆ ಟೈಪ್ಸ್ ನೋಡಿದ್ವಿ. ಡಿಮ್ಯಾಂಡ್ ಪುಲ್ ಅಂತಂದರೆ ಪ್ರೈಸ್ ರೈಸ್ ಬಿಕಾಸ್ ಡಿಮ್ಯಾಂಡ್ ಇನ್ಕ್ರೀಸಸ್ ಫಾಸ್ಟರ್ ದೆನ್ ಸಪ್ಲೈ. ಸಪ್ಲೈಗಿಂತ ಡಿಮ್ಯಾಂಡೇ ಫಾಸ್ಟಾಗಿ ಇನ್ಕ್ರೀಸ್ ಆಗ್ತಾ ಇದ್ದರೆ ಡಿಮ್ಯಾಂಡ್ ಪುಲ್. ಎರಡನೇದು ಕಾಸ್ಟ್ ಪುಷ್, ಪ್ರೊಡಕ್ಷನ್ ಕಾಸ್ಟು ಜಾಸ್ತಿ ಆಗಿಬಿಟ್ಟಿದೆ, ಡಿಮ್ಯಾಂಡ್ ಮೊದಲಿನ ಥರನೇ ಇದೆ, ಹಾಗಾಗಿ ಅದರಿಂದ ಆಗೋದು ಕಾಸ್ಟ್ ಪುಷ್ ಇನ್ಫ್ಲೇಷನ್. ಇದಾದಮೇಲೆ ಸ್ಟ್ರಕ್ಚರಲ್ ಅಂತಂದರೆ ಸಿಸ್ಟಮಲ್ಲೇ ಪ್ರಾಬ್ಲಮ್ಗಳಿರೋದು, ಸ್ಟ್ರಕ್ಚರಲ್ ವೀಕ್ನೆಸ್ ಇರೋದು ಎಕಾನಮಿಯಲ್ಲಿ, ಅದರಿಂದ ಆಗೋದು ಸ್ಟ್ರಕ್ಚರಲ್ ಇನ್ಫ್ಲೇಷನ್. ನೋಟ್ಸನ್ನು ಕೆಳಗಡೆ ಕೊಟ್ಟಿದ್ದೇನೆ, ಬರ್ಕೊಳ್ಳಿ. ಬಹಳ ಇಂಪಾರ್ಟೆಂಟ್ ಆದಂಥ ಕಾನ್ಸೆಪ್ಟ್ ಇದು. ನಿಧಾನವಾಗಿ ನಾವು ಕವರ್ ಮಾಡ್ತಾ ಹೋಗ್ತೇವೆ. ಮುಂದೆ ಇದರಲ್ಲಿ ಯಾವ್ಯಾವ ಥರ ಮೆಷರ್ ಮಾಡೋದು, ಹೇಗೆ ಇನ್ಫ್ಲೇಷನ್ ಯಾವ ಥರ ಮೆಷರ್ ಮಾಡ್ತಾರೆ ಅನ್ನೋದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.